ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ಗ್ಯಾಂಗಿನ ಭವಿಷ್ಯ ಇವತ್ತೇ ನಿರ್ಧಾರವಾಗುತ್ತಾ ಅನ್ನುವಂತಹ ಪ್ರಶ್ನೆ ಹೇಳ್ತಾ ಇದೆ. ಬಿಕಾಸ್ ಮಹೇಶ್ ಶೆಟ್ಟಿ, ತಿಮರೋಡಿ ಮತ್ತು ಗ್ಯಾಂಗ್ ಅನ್ನ ಅಧಿಕೃತವಾಗಿ ಎಸ್ಐಟಿ ಆರೋಪಿಗಳನ್ನಾಗಿಸಿತ್ತು. ಅಂಡ್ ಮುಂದಿನ ತನಿಖೆ ಬಗ್ಗೆ ಕೋರ್ಟ್ ನಿರ್ದೇಶನಕ್ಕೆ ಎಸ್ಐಟಿ ಮನವಿಯನ್ನ ಮಾಡಿಕೊಂಡಿತ್ತು. ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಬುರುಡೆ ಗ್ಯಾಂಗಿಗೆ ಆರೋಪಿಗಳ ಪಟ್ಟವನ್ನ ಕೂಡ ಕೊಡಲಾಗಿದೆ. ತಿಮರೋಡಿ, ಮಠಣ್ಣವರ್, ಜಯನ್, ವಿಠಲ್ಗೌಡ, ಸುಜಾತ ಈ ಷಡ್ಯಂತ್ರವನ್ನ ರೂಪಿಸಿದವರೇ ಆರೋಪಿಗಳು ಅಂತ ಹೇಳಿ ಕೋರ್ಟ್ ಚಾರ್ಜ್ ಶೀಟ್ ನಲ್ಲಿ ಆಲ್ರೆಡಿ ಮೆನ್ಷನ್ ಆಗಿದೆ. ಇದರ ಜೊತೆಗೆ ಚಿನ್ನಯ್ಯ ಹೇಳಿಕೆ ಜೊತೆಗೆ ಸಾಕ್ಷಿಗಳ ಹೇಳಿಕೆಯನ್ನು ಕೂಡ ಎಸ್ಐಟಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದೆ. ಹಾಗಾಗಿ ಆರೋಪಿಗಳ ವಿರುದ್ಧ ಕ್ರಮ ಏನು ಅನ್ನೋದರ ಬಗ್ಗೆ ಇವತ್ತು ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದ್ದು, ಚಿನ್ನಯ್ಯ ಪತ್ನಿ, ಸೋದರಿ ಸೇರಿದಂತೆ ಹಲವರು ಈ ಷಡ್ಯಂತ್ರದ ಬಗ್ಗೆ ಸಾಕ್ಷ್ಯವನ್ನು ಆಲ್ರೆಡಿ ನುಡಿದಿದ್ದಾರೆ. ಇದೆಲ್ಲವೂ ಕೋರ್ಟ್ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಆಗಿದೆ. ಹಾಗಾಗಿ ಆರೋಪಿಗಳ ವಿರುದ್ಧ ನೆಕ್ಸ್ಟ್ ಏನ್ ಕ್ರಮ ಆಗುತ್ತೆ ಅನ್ನೋದರ ಕುರಿತಾಗಿ ಇವತ್ತು ಕೋರ್ಟ್ನಿಂದ ಆದೇಶವನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಧರ್ಮಸ್ಥಳದ ಷಡ್ಯಂತ್ರವನ್ನ ರೂಪಿಸಿದಂತಹ ಈ ಆರೋಪಿಗಳೇನಿದ್ದಾರೆ ಅವರ ಭವಿಷ್ಯ ಇವತ್ತೇ ನಿರ್ಧಾರವಾಗುವಂತಹ ಸಾಧ್ಯತೆಗಳು ಸದ್ಯ ದಟ್ಟವಾಗಿ ಕಂಡು ಬರ್ತಾ ಇದ್ದು, ಮುಂದಿನ ತನಿಖೆಯ ಕುರಿತಂತೆ ಕೋರ್ಟ್ ನಿರ್ದೇಶನಕ್ಕಾಗಿ ಎಸ್ಐಟಿ ಟೀಮ್ ಮನವಿಯನ್ನ ಮಾಡಿಕೊಂಡಿತ್ತು. ಅಂಡ್ ಇವ್ರು ಯಾವ ರೀತಿ ಷಡ್ಯಂತ್ರವನ್ನ ರೂಪಿಸಿದ್ರು ಅಂತೆಲ್ಲ ಸಾಕ್ಷ್ಯಗಳ ಸಮೇತ ಚಾರ್ಜ್ ಶೀಟ್ ಅಲ್ಲಿ ಆಲ್ರೆಡಿ ಉಲ್ಲೇಖ ಆಗಿದೆ. ಅಂಡ್ ಮುಂದಿನ ಹಂತದ ತನಿಖೆ ಬಗ್ಗೆ ನಿರ್ದೇಶನ ಕೊಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು ಎಸ್ಐಟಿ ಟೀಮ್ನಿಂದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೂಪೇಶ್, ಈಗ ಆಲ್ರೆಡಿ ಸಾಕ್ಷ್ಯಗಳ ಹೇಳಿಕೆಯನ್ನ ಕೂಡ ಕನ್ಸಿಡರ್ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳು ಉಲ್ಲೇಖ ಆಗಿರೋದು. ಸೊ ಕೋರ್ಟಿನ ಮುಂದಿನ ತನಿಖೆಯ ಕುರಿತಾದಂತ ನಿರ್ದೇಶನ ಈಗ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಷ್ಟೊತ್ತಿಗೆ ಈ ಆದೇಶ ಹೊರ ಬರ್ಬೋದು, ಹೇಗೆ? ಪ್ರಜ್ವಲ, ಇಲ್ಲೀಗ ಎಸ್ಐಟಿ ಕೇಸ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಪ್ರಕರಣದಲ್ಲಿ ಎಸ್ಐಟಿ ರಚಿಸಲಾಗಿತ್ತು. ಅದಾದ ಬಳಿಕ ಈಗ ಎಸ್ಐಟಿ ಸುದೀರ್ಘವಾಗಿರತಕ್ಕ ತನಿಖೆ ಮಾಡಿತ್ತು, ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿತ್ತು. ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟವಾಗಿ ಹೇಳಿತ್ತು ತಿಮ್ರೋಡಿ ಮತ್ತು ಅವರ ಗ್ಯಾಂಗ್ ಆರೋಪಿಗಳು ಅಂತ ಹೇಳಿ. A1 ಚಿನ್ನಯ್ಯ ಆದ್ರೆ ಅದಾದ ಬಳಿಕ ತಿಮ್ರೋಡಿ, ಗಿರೀಶ್ ಮಠಣ್ಣ, ಜಯಂತ್, ಸುಜಾತ ಭಟ್ ಸೇರಿ ಹಲವಾರು ಜನರ ಆರೋಪಿಗಳನ್ನ ಮಾಡಿತ್ತು. ಇದೀಗ ಅವ್ರ ವಿರುದ್ಧ ಏನು ಕ್ರಮ ಆಗಬೇಕು ಅಂತೇಳಿ, ಯಾಕಂತ ಹೇಳಿದ್ರೆ ಅರೆಸ್ಟ್ ಮಾಡಬಾರದು ಅಥವಾ ಬಲವಂತದ ಕ್ರಮ ಜರುಗಿಸಬಾರದು ಅಂತ ಹೇಳಿ ಹೈಕೋರ್ಟ್ ಹೇಳಿತ್ತು. ಹೀಗಾಗಿ ಏನೇನು ಕ್ರಮ ತೆಗೆದುಕೊಳ್ಬಹುದು, ಯಾಕಂತ ಹೇಳಿದ್ರೆ ಸಾಕ್ಷ್ಯಾಧಾರಗಳಿದೆ. ಹೀಗೆ ಏನು ತಲೆಬುರುಡೆಯನ್ನು ತೆಗೆದುಕೊಂಡು ಬಂದಂತ ಕೇಸ್ನಲ್ಲಿ ಚಿನ್ನಯ್ಯ, ಅದೇ ರೀತಿಯಾಗಿ ವಿಠಲ್ಗೌಡ ಸೇರಿದಂತೆ ಹಲವಾರು ಜನ ಆರೋಪಿಗಳು ಅಂತ ಹೇಳಿ, ಷಡ್ಯಂತ್ರ ಮಾಡಿದಂತ ಪ್ರಕರಣದಲ್ಲಿ ತಿಮ್ರೋಡಿ ಸೇರಿದಂತೆ ಹಲವಾರು ಜನ, ಸುಳ್ಳು ಕತೆ ಹೇಳಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತ ಭಟ್, ಈ ರೀತಿಯಾಗಿ ಧರ್ಮಸ್ಥಳದ ವಿರುದ್ಧ ಸಾಕಷ್ಟು ಅಪಮಾನ ಮಾಡಿದ್ದಿದೆ, ಅದು ಮಾನಹಾನಿಗಳು ಮಾಡಿದ್ದಿದೆ, ಅದೇ ರೀತಿ ಧರ್ಮಸ್ಥಳ ವಿರುದ್ಧ ನಿಂದನೆ ಕೂಡ ಮಾಡಿದ್ದಿದೆ. ಹೀಗಾಗಿ ಈ ಪ್ರಕರಣ ಸಂಬಂಧಪಟ್ಟ ಇಷ್ಟೆಲ್ಲ ಆರೋಪಗಳು ಮಾಡಿದ್ದಾರೆ. ಈ ಎಲ್ಲ ಆರೋಪಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಎಸ್ಐಟಿ ಕಲೆ ಆಗಿತ್ತು. ಈಗ ಕೋರ್ಟ್ನ ಮುಂದೆ ಈ ಸಾಕ್ಷ್ಯಾಧಾರಗಳನ್ನು ಕೊಟ್ಟು ಇದೀಗ ಅವ್ರ ವಿರುದ್ಧ ಕ್ರಮವನ್ನು ಜರುಗಿಸಬೇಕು. ಮುಂದಿನ ಕ್ರಮ ಯಾವ ರೀತಿ ತೆಗೆದುಕೊಳ್ಬಹುದು ಅಂತೇಳಿ ಕೋರ್ಟ್ಗೆ ಎಸ್ಐಟಿ ಕ್ರಮವನ್ನು ಜರುಗಿಸಲಿಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು ವಿಚಾರ. ಅದಾದ ಬಳಿಕ ಇಲ್ಲಿ ಕ್ರಮವನ್ನು ಜರುಗಿಸಲಿಕ್ಕೆ ಅವಕಾಶ ಕೊಡಬೇಕು, ಹಾಗೆ ಯಾವ ಕ್ರಮವನ್ನು ಜರುಗಿಸಬಹುದು ಅಂತೇಳಿ ಹೈಕೋರ್ಟ್ ಅಭಿಪ್ರಾಯವನ್ನು ಕೂಡ ಕೇಳಿತ್ತು. ಕೋರ್ಟ್ ಇವತ್ತು ತೀರ್ಪನ್ನ ಸಂಜೆಷ್ಟೊತ್ತಿಗೆ ಕೊಡ್ಲಿಕ್ಕಿದೆ. ಯಾವ ರೀತಿಯಾಗಿ ಆದೇಶ ಕೊಡಬಹುದು, ಸೂಚನೆಗಳು ಕೊಡಬಹುದು ಅನ್ನೋದು ಇವತ್ತಿನ ಕುತೂಹಲದ ವಿಚಾರ ಆಗಿತ್ತೆ. ಪ್ರಜ್ವಲ. ರೂಪೇಶ್, ಈಗ ಇಲ್ಲಿ ಇವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡುವಂತ ಸಂದರ್ಭದಲ್ಲಿ ಇನ್ಕ್ಲೂಡ್ ಮಾಡಿರುವಂತ ಸೆಕ್ಷನ್ಗಳು ಅಂಡ್ ಅದಕ್ಕಿರುವಂತ ಚಾರ್ಜಸ್ ಇದೆಲ್ಲ ಎಷ್ಟು ಮಟ್ಟಿಗೆ ಇನ್ಫ್ಲೂಯೆನ್ಸ್ ಆಗ್ಬೋದು ಇವತ್ತಿನ ಆದೇಶದ ಮೇಲೆ? ನಿಜ, ಯಾಕಂತ ಹೇಳಿದ್ರೆ ಈಗ ತಿಮ್ರೋಡಿ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಂತ ಆರೋಪ, ಅದೇ ರೀತಿ ನಿಂದನೆ ಮಾಡಂತ ಆರೋಪ, ವ್ಯವಸ್ಥಿತವಾಗಿ ಸುಳ್ಳು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿ ಡಿಜಿಟಲ್ ಸಾಕ್ಷ್ಯಗಳನ್ನು ಕೂಡ ಕ್ರಿಯೇಟ್ ಮಾಡಿದ್ದು, ಅದೇ ರೀತಿಯಾಗಿ ಚಿನ್ನಯ್ಯನ ಬ್ರೈನ್ ವಾಶ್ ಮಾಡಿದ ಪ್ರಕರಣ, ಅದೇ ರೀತಿ ಸಾಕಷ್ಟು ಪ್ರಕರಣಗಳು ಕೂಡ ಇವರು ವಿರುದ್ಧ ಇದೆ. ಹೀಗಾಗಿ ಸಾಕ್ಷ್ಯನಾಶ ಮಾಡಿದ ಪ್ರಕರಣ ಕೂಡ ದಾಖಲಾಗಿದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಕ್ಕೆ ಶಿಕ್ಷೆ, ಯಾಕಂದ್ರೆ ಕೆಲವೆಲ್ಲ ನಾನ್ ಬೇಲೇಬಲ್ ಸೆಕ್ಷನ್ ಕೂಡ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಬೇಕಾಗತ್ತ ಸಂದರ್ಭ ಕೂಡ ಬರಬಹುದು. ಹೀಗಾಗಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಹೈಕೋರ್ಟ್ಗೆ ಇವತ್ತು ಮನವಿಯನ್ನ ಮಾಡ್ಕೊಳ್ಬಹುದು. ಮೊದಲು ಬಂಧಿಸಲಿಕ್ಕೆ ಅವಕಾಶ ಮಾಡಿಕೊಡುವಂತೆ ಮನವಿಯನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಎಸ್ಐಟಿ ಈ ಪ್ರಕರಣ ಸಂಬಂಧಪಟ್ಟಂತ ಚಾರ್ಜಸ್ ಪ್ರತಿಯೊಂದಕ್ಕೆ ತಿಮ್ರೋಡಿ ವಿರುದ್ಧ ಕೂಡ ಸಾಕಷ್ಟು ಚಾರ್ಜಸ್ಗಳಿದೆ, ಸುಜಾತ ಭಟ್ ವಿರುದ್ಧನೂ ಕೂಡ ಚಾರ್ಜಸ್ ಇದೆ, ಅದೇ ರೀತಿಯಾಗಿ ಗಿರೀಶ್ ಮಠಣ್ಣ ಸೇರಿ ಹಲವಾರು ಜನರ ವಿರುದ್ಧನೂ ಕೂಡ ಸಾಕಷ್ಟು ಚಾರ್ಜಸ್ಗಳಿದೆ. ಹೀಗಾಗಿ ಕೋರ್ಟ್ನ ಮುಂದೆ ಮನವರಿಕೆಯನ್ನು ಮಾಡಿಕೊಟ್ಟು ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ವಿಚಾರ, ಅದೇ ರೀತಿಯಾಗಿ ಕ್ರಮವನ್ನು ಜರುಗಿಸಬೇಕಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅನುಮತಿಯನ್ನ ಕೋರುವಂತ ಸಾಧ್ಯತೆ ಕೂಡ ಇದೆ. ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.